ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಪಟ್ಟಣದಲ್ಲಿ ಶ್ರೀ ಗಣೇಶ ಕಾಂಬ್ಳೆ ವಕೀಲರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಅವರ ಆಯೋಜಿಸಲಾದ ಪ್ರತಿ ವರ್ಷದಂತೆ ಈ ವರ್ಷವೂ 208ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಲಾಗಿತ್ತು. ಎಲ್ಲರೂ ಪುಷ್ಪಾರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಸಮಯ ನೀಡುವಂತ ಎಲ್ಲ ಪುಷ್ಪವನ್ನು ವಿಜಯ ಸ್ತಂಭಕ್ಕೆ ಅರ್ಪಣೆ ಮಾಡಬೇಕಂತ ತಮ್ಮಲ್ಲಿ ವಿನಂತಿ. ಬಹಳಷ್ಟು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು ನಮ್ಮಲ್ಲಿ ಕೇಳಿಕೊಳ್ತಾರೆ. ಸಮಯದ ಅಭಾವದಿಂದ ಕಾರ್ಯಕ್ರಮಕ್ಕೆ ಪಟ್ಟಣದ ಯುವ ಧುರೀಣರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ಪ್ರಾಣಿಯ ಅಣ್ಣ ಪಾಟೀಲ ಹಾಗೂ ಜನಪ್ರಿಯ ಶಾಸಕರಾದ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಮತ್ತು ರಾಯಭಾಗ ಪಟ್ಟಣದ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ವಿಜಯ ಸ್ತಂಭಕ್ಕೆ ಪುಷ್ಪಾರ್ಚನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸನ್ಮಾನ್ಯ ಶ್ರೀ ಪ್ರಾಣಿಯ ಪಾಟೀಲ್ ಅವರು ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಆದ ಕಾರಣ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅತ್ಯಂತ ಉತ್ಸಾಹಿತವಾಗಿ, ಕ್ರಿಯಾಶೀಲವಾಗಿ, ಚಲನಶೀಲವಾಗಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಆಗುವ ಸನ್ಮಾನಕ್ಕೆ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶುಭಾಶಯ ಕೋರಿ ಎಲ್ಲರಿಗೆ ಸ್ಫೂರ್ತಿದಾಯಕ ನುಡಿಗಳನ್ನು ಆಡ್ತಕ್ಕಂಥ ಒಂದು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಅತಿಥಿಗಳಿಗೆ ಬಂದಂತ ಶ್ರೀ ಸುಂದರ್ ಅಂಬೇಡ್ಕರ್ ಸರ್ ಅವರ ಪುಣ್ಯತಿಥಿ ಮಾಡೋದು ಅಥವಾ ಜನ್ಮದಿನವನ್ನು ಸಂತೋಷಬೇಕಾಗಿ ವಿನಂತಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ ಶ್ರೀಮತಿ ಕಾವೇರಿ ಮೇಡಮ್ ಅವರಿಗೆ ಅದೇ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಂತೋಷಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಒಂದು ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ಪ್ರಮುಖ ರೂವಾರಿಗಳು ಹಾಗೂ ವಕೀಲರು ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀ ಗಣೇಶಣ್ಣ ಕಾಂಬ್ಳೆ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಕ್ಕೆ ತಮ್ಮಲ್ಲಿ ಕೇಳಿಕೊಳ್ತೇನೆ. ನೇ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿವರನ್ನದೇ ಇಲ್ಲಿ ಬಂದಂಥ ನನ್ನೆಲ್ಲ ಹಿರಿಯರಿಗೆ ಅಭಿನಂದನೆ ಹಾಗೂ ಸ್ವಾಗತ ಕೋರಿಸ್ತೇನೆ. ಇನ್ನು ಕೆಲವೊಂದು ಎಲ್ಲ ಅಧಿಕಾರಿಗಳು ಬಂದರು. ಅವರಿಲ್ಲಿ ಹೆಸರುಗಳ ತಗೋಕೋ ಹಂಗಿಲ್ಲ, ದಯಮಾಡಿ ವೇಳೆ ಆಗೈತಿ. ಅದರಿಂದ ತಮಗೆಲ್ಲ ಅಲ್ಲೇ ಸ್ವಾಗತ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. 45 ಮಿನಿಟ್ದಾಗೆ ಕಾರ್ಯಕ್ರಮ ಮುಗಿತೈತಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತೀರಿ. ಈ ಕಾರ್ಯಕ್ರಮ ನಾವು ಯಾಕೆ ಮಾಡ್ತೇವೆ ಅಂದ್ರೆ ಇದು 7 ವರ್ಷ ಆಯ್ತು ಮಾಡತ್ತೇವು. ಎಷ್ಟೋ ದಲಿತ ಚಳವಳಿಗಳಾಗ್ತಾವ, ಎಷ್ಟೋ ಹೋರಾಟಗಳಾಗ್ತಾವ. ಆದ್ರೆ ನಾವು ಹೋರಾಟಗಳು ಯಾವ ಉದ್ದೇಶಕ್ಕಾಗಿ ಮಾಡ್ತೇವೆ, ಯಾಕೆ ಚಳವಳಿ ಮಾಡ್ತೇವೆ ಅನ್ನೋದ ಇನ್ನೂ ಭೀ ಅರ್ಥ ಸಿಕ್ಕಿಲ್ಲ. ಆದ್ರೆ ನಮ್ಮ ವೇದಿಕೆ ಮ್ಯಾಗ MLA ಹೇಳ್ತೇವೆ, ಇಲ್ಲಿ ಎಷ್ಟು ಮಂದಿ ವೇದಿಕೆ ಮ್ಯಾಗ ಅಧಿಕಾರಿಗಳು ಬರ್ತಾರೋ, ಎಷ್ಟು ಮಂದಿ ಲೀಡರ್ಗಳು ಬರ್ತಾರಲ್ಲ, ಇವ್ರ ಕಡೆ ಏನಾದ್ರು ಒಂದು ಕೆಲಸ ತಗೊಂಡ ಹೋಗ್ತೇವೆ ನಾವು. ಅದು ಯಾಕೆ ನಮ್ಮ ಅಂಬೇಡ್ಕರ್ ತಾಯಂದ್ರಿಗೆ ಅಣ್ಣ ತಮ್ಮಂದ್ರಿಗೆ ಹೇಳೋದಂದ್ರ ನಾವೇನು ಲೈಫಿಗೆ ಸದ್ಯ ಅಂಬೇಡ್ಕರ್ ನಗರ ಕಳೆತೇವೆ, ನಾವೆಲ್ಲ ಜೀರೋದೇವು. ನಾವಿನ್ನ ಸಮಾಜದ ಮುಖ್ಯ ಹುಡುಗರು ಇದನ್ನೆಲ್ಲ ಪ್ರಯತ್ನ ಎದಕ್ಕೆ ಮಾಡ್ತಾರಂದ್ರೆ ನಿಸ್ವಾರ್ಥದಿಂದ. ಇಲ್ಲಿ ಎಲ್ಲ ಪಕ್ಷದವ್ರು ಬಂದಾರ, ಒಬ್ಬರೇ ತಂದಿಲ್ಲ, ಎಲ್ಲ ಪಕ್ಷದವ್ರು ಬರ್ತಾರ. ನಮ್ಮಲ್ಲಿ ಓನ್ಲಿ ಮನಸ್ಥಿತಿ ಹೆಂಗೈತೆ ಅಂದ್ರೆ ಇವತ್ತು ಯಾಕೋ ನಾರಾಜ್ ಐತೆ. ನಿಮಗೆ ಎಲ್ಲ ರೀತಿ ತಿಳಿಸಿ ಹೇಳಿದಾಗ ಮುಂದೆ ನೀವು ನಮ್ಗೆ ಶಕ್ತಿ ಕೊಡ್ರಿ. ಯಾಕಂದ್ರೆ ಈ ನಿಸ್ವಾರ್ಥದಿಂದ ದುಡಿಯೋ ಯುವಕರು ಈಗ ಸಿಗೋದು ಬಹಳ ಕಮ್ಮಿ ಐತಿ. ಅವ್ರನ್ನ ಗುರ್ಸ್ಕೋರಿ. ನಿಮಗೆ ಸುಳ್ಳು ಅನಿಸಿದ್ರೆ ಹಿಂದೆ ಭೀ ನಮ್ಮ ಬಗ್ಗೆ, ನಮ್ಮ ಹುಡುಗರ ಬಗ್ಗೆ ತಿಳ್ಕೋರಿ. ಆಮ್ಯಾಗೆ ಸಂಘಟನೆಗೆ ಹೆಲ್ಪ್ ಮಾಡ್ರಿ. ಇದನ್ನು ನಾವು ಬೇರೆ ವಿಚಾರದೊಂದಿಗೆ ಬರೋದೆವು. ಅದನ್ನೇನು ಮುಂದಿನ ವಿಚಾರ ನಮ್ಮ ಎಲ್ಲ ವಿದ್ಯಾವರ ಉಪನ್ಯಾಸರಾಗಿರ್ಲಿ, ಗುರು ಹಿರುಗಳಾಗಿರ್ಬೋದು, ನಮ್ಮ ವಕೀಲ್ ಸಾಹೇಬರಾಗಿರ್ಲಿ ಎಲ್ಲ ಹೇಳ್ತಾರೋ. ಅವ್ರ ವಿಚಾರಗಳನ್ನ ತಿಳ್ಕೊಂಡು ಸ್ವಲ್ಪ ನಾವು ಬದಲಾಗೋಣ, ನಾನು ಬದಲಾಗ್ತೇನೆ, ನೀವು ಬದಲಾಗ್ತೇನೆ ಹೇಳ್ತಾನೆ ನಾನು ಹೇಳ ಮೋಸ. ಯಾವುದೇ ಒಂದು ಕಾರ್ಯಕ್ರಮವನ್ನು ಗಿಡ ಗಂಟೆಗಳು ಬೆಳೆದು ಅದು ಮುಚ್ಕೊಂಡಿರ್ತದ, ಅದನ್ನ ಶೋಧ ಮಾಡಿ ಅದನ್ನು ಶುಚಿಗೊಳಿಸಿ ಅಲ್ಲಿ ಪ್ರತಿ ವರ್ಷವೂ ಕೂಡ ಏನ್ ಮಾಡಿದ್ರು, ಕುಟುಂಬ ಸಮೇತವಾಗಿ ಜನವರಿ 1ರಂದು ಬಾಬಾ ಸಾಹೇಬರು ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ
ಅವತ್ತು ನನ್ನ ಎಲ್ಲ ಮಹಾನ್ ಬಂಧು ಬಾಂಧವರಿಗೆ ನನ್ನ ಅನಂತ ವಂದನೆಗಳು. ಕೋರೆಗಾಂವ್ ವಿಜಯ ಅವ್ರದ್ದು ಏನು ಕರ್ತವ್ಯ ಗೊತ್ತಿಲ್ರಿ, ಯಾರು ತಪ್ಪಾಗಿ ಭಾವಿಸಬಾರ್ದು. ಇರುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಕೂಡ ಏನಾಗ್ತಾ ಇದೆ, ಈ ಸಂಘ ಸಂಸ್ಥೆಗಳು ಏನಿದ್ದಾವೆ ಇವುಗಳು ಮಾತ್ರ ಒಂದು ಸೋಮವಾರ ಸಂತೆ, ಒಂದು ಶುಕ್ರವಾರ ಸಂತೆ, ಒಂದು ಬುಧವಾರ ಸಂತೆ ಆದ್ರೆ ಮುಗಿದಿರೋ ಆ ಸಂಘಗಳದು. ಇದೇ ರೀತಿ ನಾನು ಹೇಳಲಿಕ್ಕೆ ಬಯಸ್ತೇನೆ, ಯಾರು ಯಾವ ಸಂಘ ಸಂಸ್ಥೆ ಬಾಬಾ ಸಾಹೇಬ್ ಸಿದ್ಧಾಂತ ಕೆಳಗಡೆ ಇದೆ ಹೇಳ್ರಿ ನೋಡೋಣ, ಯಾರು ಮಾಡ್ತಾ ಇದ್ದಾರೆ. ಹಾಗಾಗಿ 1945ರಲ್ಲಿ ಹೀರಾಶೀಮಾ ನಾಗಾಸಿಕಾ ಮೇಲೆ ಬಾಂಬ್ ಎಸೆದಿರುವಂತಹ ದೊಡ್ಡ ಘಟನೆ ಇವತ್ತು ಇತಿಹಾಸದ ಪುಟದಲ್ಲಿ ಸೇರ್ಕೊಂಡಿದೆ. ಆದ್ರಿಂದ ದೊಡ್ಡ ಯುದ್ಧ ಯಾವುದೋ ಒಂದು ಇದರಲ್ಲಿ ಸೇರ್ಕೊಂಡಿಲ್ಲ. ಅದಕ್ಕೆ ಏನು ಕಾರಣ? ಹಾಗೂ ಘನತೆ, ಶೂದ್ರ ನಿಮ್ನ ವರ್ಗಗಳ ಅವರಲ್ಲಿ ಎಂಥ ಕರೇಜಿಯಸ್ ಇದೆ, ಹೇಗೆ ತಮ್ಮ ಅಸಮಾನತೆಯನ್ನು ಜೊತೆಗೆ ಆರೋಗ್ಯದ ಸಲಹೆ ನೀಡುವ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಿಬ್ಬಂದಿ ವರ್ಗಕ್ಕೆ ನೆನಪಿನ ಕಾಣಿಕೆ ವಿತರಣೆ. ಮಹಿಳೆಯರು ಮತ್ತು ಮಕ್ಕಳ ಇದಾದ ನಂತರ ಪತ್ರಿಕಾ ಮಿತ್ರರು, ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾದ ಸಂಪಾದಕರು ಮತ್ತು ವೇದಿಕೆ ಮೇಲೆ